ಗೃಹಲಕ್ಷ್ಮಿ ಪಾಲುದಾರರಿಗೆ ಬೆಳ್ಳಂಬೆಳಿಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. ಅದೇನು ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಪಾಲುದಾರರಿಗೆ 30ನೇ ಕಂತಿನ ಹಣ ಎಲ್ಲರ ಖಾತೆಗೂ ಆಗಿದೆ ಅನ್ನುವಂಥ ಒಂದು ಸುದ್ದಿ ಸಾಕಷ್ಟು ಟ್ರೆಂಡಿಂಗ್ ಆಗ್ತಾ ಇದೆ ಸ್ನೇಹಿತರೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಪಾಲುದಾರರಿಗೆ ಒಂದು ಕನ್ಫ್ಯೂಸು ಸಿಕ್ಕಾಪಟ್ಟೆ ಇರುತ್ತೆ. ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಪಾಲುದಾರರ ಪಟ್ಟಿಯಿಂದ ಸಾಕಷ್ಟು ಮಹಿಳೆಯರನ್ನ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ತೆಗಿತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ತುಂಬಾನೇ ಕನ್ಫ್ಯೂಸ್ ಇರುತ್ತೆ. ನಮ್ಮ ಹೆಸರನ್ನು ಕೂಡ ಎಲ್ಲರೂ ತೆಗೆದುಬಿಟ್ರಾ, ನಮ್ಮಿಂದ ಏನಾದರೂ ಒಂದು ಮಿಸ್ಟೇಕ್ ಆಯ್ತಾ ಅನ್ನುವಂಥ ಒಂದು ಕನ್ಫ್ಯೂಷನ್ ನಿಮಗೆ ತುಂಬಾನೇ ಕಾಡ್ತಾ ಇರುತ್ತೆ ಸ್ನೇಹಿತರೆ. ಗೃಹಲಕ್ಷ್ಮಿ ಪಾಲುದಾರರು ಅದಕ್ಕೆ ಯಾವುದಕ್ಕೂ ಕೂಡ ತಲೆನೇ ಕೆಡಿಸ್ಕೊಳ್ಬೇಡಿ ಸ್ನೇಹಿತರೆ. ಏನಕ್ಕಪ್ಪ ಅಂದ್ರೆ, ನಾರ್ಮಲ್ ಆಗಿ ಸರ್ಕಾರದ ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇತ್ತು ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಸ್ನೇಹಿತರೆ. ಇನ್ನು ಮುಂದೆ 31ನೇ ಕಂತಿನ ಹಣ ಯಾರಿಗೆ ಬರೋದಿಲ್ಲ ಅಂತಂದ್ರೆ, ನಿಮ್ಗೆಲ್ಲರೂ ಕೂಡ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ತಾ ಇರ್ತಾರಲ್ಲ ನೋಡಿ ಸ್ನೇಹಿತರೆ, ಟ್ಯಾಕ್ಸ್ ಪೇಯರ್ಸ್ಗೆ ಇನ್ ಮುಂದೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಸ್ನೇಹಿತರೆ. ಆಮೇಲೆ ಮರಣವನ್ನು ಹೊಂದಿರುವಂತಹ ಮಹಿಳೆಯರ ಪಟ್ಟಿ ಸಾಕಷ್ಟು ಜನರ ಹೆಸರಿತ್ತು, ಅದರ ಎಲ್ಲಾ ಹೆಸರುಗಳನ್ನು ಕೂಡ ತೆಗಿತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಮೂರನೇದಾಗಿ ಸ್ನೇಹಿತರೆ, ಅತ್ತೆ ಹಾಗೂ ಸೊಸೆ ಒಂದೇ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು, ಇಬ್ಬರು ಕೂಡ ಗೃಹಲಕ್ಷ್ಮಿ ಹಣವನ್ನ ತಗೊಳ್ತಾ ಇದ್ರು ಸ್ನೇಹಿತರೆ. ಅವರಿಬ್ಬರು ಕೂಡ ಇನ್ನು ಮುಂದೆ ಹಣ ಬರೋದಿಲ್ಲ ಸ್ನೇಹಿತರೆ. ನೀವಂತೂ ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ ಸ್ನೇಹಿತರೆ. ನಿಮಗೆ ಸರ್ಕಾರದ ರೂಲ್ಸ್ ನ ಫಾಲೋ ಮಾಡ್ತಾ ಇತ್ತು ಅಂದ್ರೆ ನಿಮಗೆ ಹಣ ಬಂದೇ ಬರುತ್ತೆ. ಆದರೆ ಮುಂದಿನ ತಿಂಗಳಿನಿಂದ ಸ್ನೇಹಿತರೆ, ಅಂದ್ರೆ 31ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕು ಅಂದ್ರೆ ಬಯೋಮೆಟ್ರಿಕ್ ಕಂಪಲ್ಸರಿ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ತಿಂಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರು ಪ್ರತಿಯೊಬ್ಬರು ಸಹ ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಸ್ನೇಹಿತರೆ. ನೀವು ಹೋಗಿ ಬಯೋಮೆಟ್ರಿಕ್ ಅನ್ನ ಇಡ್ಲೇಬೇಕಾಗುತ್ತೆ ಸ್ನೇಹಿತರೆ. ನೀವೇನಾದರೂ ಬಯೋಮೆಟ್ರಿಕ್ ಇಡ್ಲಿಲ್ಲ ಅಂದ್ರೆ ಸ್ನೇಹಿತರೆ, ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಸ್ನೇಹಿತರೆ. ಅದೇ ರೀತಿ ಸಾಕಷ್ಟು ಮಹಿಳೆಯರ ಗೃಹಲಕ್ಷ್ಮಿ ಪಟ್ಟಿಯಿಂದ ತೆಗಿತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ 6,000 7,000 ಮಹಿಳೆಯರ ಹೆಸರನ್ನ ತೆಗಿತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಇವಾಗ ಸ್ಟಾರ್ಟಿಂಗು ಸ್ನೇಹಿತರೆ, ಮರಣವನ್ನು ಹೊಂದಿರುವಂತಹ ಮಹಿಳೆಯರ ಹೆಸರನ್ನ ಮಾತ್ರ ತೆಗಿತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣವನ್ನ ಇಲ್ಲಿಗಲ್ ಆಗಿ ಒಂದೇ ಮನೆಯಲ್ಲಿ 3-4 ಜನ ತಗೊಳ್ತಾ ಇರ್ತಾರೆ ಅಮೌಂಟ್ನ, ಅವರ ಹೆಸರುಗಳು, ಹಾಗೆ ಟ್ಯಾಕ್ಸ್ ಪೇಯರ್ ಹೆಸರುಗಳು, ಹಾಗೆ ಮರಣವನ್ನು ಹೊಂದಿರುವಂತಹ ಹೆಸರುಗಳು, ಹಾಗೆ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕ್ರಿಯೇಟನ್ನು ಮಾಡಿಕೊಂಡು ಇನ್ಕಮನ್ನು ತಗೊಳ್ತಾ ಇರ್ತಾರಲ್ಲ, ಅವರ ಹೆಸರುಗಳನ್ನೆಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ, ಈ ತಿಂಗಳು ಒಳಗಡೆ ಅದನ್ನೆಲ್ಲವನ್ನು ಕೂಡ ಕ್ಲಿಯರ್ನ ಮಾಡ್ಬಿಟ್ಟು ಮುಂದಿನ ತಿಂಗಳಿಂದ ಬಯೋಮೆಟ್ರಿಕ್ ಕಂಪಲ್ಸರಿಯನ್ನು ಮಾಡ್ತಾರೆ ಸ್ನೇಹಿತರೆ. ಬಯೋಮೆಟ್ರಿಕನ್ನು ಕಂಪಲ್ಸರಿ ಮಾಡಿದಾಗ ಪ್ರತಿಯೊಬ್ಬರು ನಿಯರ್ ಬೈ ಗ್ರಾಮವನ್ನಾಗ್ಬೋದು, ಹಾಗೆ ಮೈಸೂರವನ್ನಾಗ್ಬೋದು, ಈ ರೀತಿಯಾದಂಥ ಒಂದೊಂದು ಶಾಪ್ಗಳಲ್ಲಿ ಬಿಡ್ತಾರೆ ಸ್ನೇಹಿತರೆ. ಆವಾಗ ನೀವು ತುಂಬಾನೇ ಸುಲಭವಾಗಿ ಒಂದು ಆಧಾರ್ ಕಾರ್ಡ್ ಹಾಗೆ ₹5 ಅಮೌಂಟನ್ನು ತೊಗೊಂಡು ಹೋಗ್ಬಿಟ್ಟು ನೀವು ತುಂಬಾನೇ ಸುಲಭವಾಗಿ ಬಯೋಮೆಟ್ರಿಕನ್ನು ಮಾಡಿಸ್ಕೊಳ್ಬೋದು ಸ್ನೇಹಿತರೆ. ಅದೇ ರೀತಿ ಬಯೋಮೆಟ್ರಿಕ್ ಅಂತೂ ಕಂಪಲ್ಸರಿ ಸ್ನೇಹಿತರೆ. ನಾವು ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದೀವಿ, ನಾವು ಬಯೋಮೆಟ್ರಿಕನ್ನು ಮಾಡೋಲ್ಲ, ನಮ್ಗೆ ಹಣ ಬರುತ್ತಾ ಅಂತ ಕೇಳಿದ್ರೆ ಸ್ನೇಹಿತರೆ, ಬಯೋಮೆಟ್ರಿಕ್ ಎಲ್ಲರಿಗೂ ಕೂಡ ಕಂಪಲ್ಸರಿ ಇರೋ ಕಾರಣದಿಂದ ಸ್ನೇಹಿತರೆ, ನೀವು ಬಯೋಮೆಟ್ರಿಕನ್ನು ಮಾಡಿದ್ರೆ ಮಾತ್ರ ನಿಮಗೆ ಹಣ ಸಿಗೋದು ಸ್ನೇಹಿತರೆ. ಇನ್ನು ಬೆಳ್ಳಂಬೆಳಿಗ್ಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಸ್ನೇಹಿತರೆ ಒಂದು ಬ್ಯಾಚ್ಗೆ ರಿಲೀಸ್ ಆಗಿ ಎಲ್ಲರೂ ಕೂಡ ಬಂದಿತ್ತು. ಇನ್ನು 2ನೇ ಬ್ಯಾಚ್ಗೂ ಕೂಡ ಇವತ್ತು ಬೆಳಗಿನ ಜಾವ ಬಿಡುಗಡೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಎಲ್ಲರ ಖಾತೆಗಳಿಗೂ ಸಹ 31ನೇ ಕಂತಿನ ಹಣ 10:30ಗೆಲ್ಲ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಹಾಗೆ 31ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ, ಅವರು ಕೂಡ ಯಾವಾಗ ಬರುತ್ತೆ ಅಂತ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಜುಲೈ ಎಂಡ್ ವೀಕ್ ಒಳಗಡೆ ಎಲ್ಲ 30ನೇ ಕಂತಿನ ಹಣವನ್ನು ಕ್ಲಿಯರ್ನ ಮಾಡ್ಬಿಡ್ತಾರೆ. ಇನ್ನು 31ನೇ ಕಂತಿನ ಹಣ ಇದೆಯಲ್ಲ, ಅದು ಮುಂದಿನ ತಿಂಗಳಿಗೆ ಸ್ನೇಹಿತರೆ, ಅವಾಗ ಸ್ವಲ್ಪ ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ. ಏನಕ್ಕಪ್ಪ ಅಂದರೆ, ಬಯೋಮೆಟ್ರಿಕನ್ನು ಕಂಪಲ್ಸರಿ ಮಾಡಿಬಿಡ್ತಾರೆ. ಅವಾಗ ನೀವು ಬಯೋಮೆಟ್ರಿಕನ್ನು ಮಾಡಿಸ್ಬೇಕಾದ್ರೆ ಸ್ನೇಹಿತರೆ, ಇನ್ನು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ, ಕ್ಯಾಶ್ ಇನ್ಕಮ್ನು ಕೇಳ್ತಾರಾ ಅಥವಾ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಒಂದು ಆಧಾರ್ ಕಾರ್ಡ್ ಹಾಗೂ ನೀವು ಒಂದು ಬೆಳ್ಳಿನ ಮಡಗಿದ್ರೆ ಸಾಕು, ₹5 ಅಮೌಂಟನ್ನು ತೊಗೊಂಡು ಹೋಗ್ಬಿಟ್ಟು ನಿಯರ್ ಬೈ ಗ್ರಾಮವನ್ನಾಗ್ಬೋದು, ಮೈಸೂರವನ್ನಾಗ್ಬೋದು, ಈ ರೀತಿಯಾದಂಥ ಶಾಪ್ಗಳಲ್ಲಿ ಹೋಗಿ ಇಡ್ಬೋದು. ಇಲ್ಲ ಅಂತಂದರೆ ಕಂಪಲ್ಸರಿಯಾಗಿ ಇದೇ ಪ್ಲೇಸಲ್ಲಿ ಹೋಗಿ ಇಡಬೇಕು ಅನ್ನುವಂಥ ರೂಲ್ಸು ಇನ್ನೇನು ಕೆಲವೇ ದಿನಗಳಲ್ಲಿ ಅನೌನ್ಸ್ಮೆಂಟನ್ನು ಮಾಡ್ತಾರೆ ಸ್ನೇಹಿತರೆ. ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾಗಲೇ ನಿಮಗೆ ಒಂದು ವಿಡಿಯೋವನ್ನು ಮಾಡಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. DK ಶಿವಕುಮಾರ್ ಅವರು ಆಡಳಿತಕ್ಕೆ ಬರ್ತಾ ಇದ್ದಂಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರಿಗೆ ಇನ್ನು ಮುಂದೆ 5,000 ಅನ್ನುವಂಥ ಒಂದು ನ್ಯೂಸ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದು ಫೇಕ್ ನ್ಯೂಸ್ ಆಗಿತ್ತು ಸ್ನೇಹಿತರೆ. ಆಮೇಲೆ ಇನ್ನೊಂದು ನ್ಯೂಸ್ ಸಾಕಷ್ಟು ವೈರಲ್ ಆಗ್ತಾ ಇತ್ತು, ಇನ್ನು ಮುಂದೆ ಗೃಹಲಕ್ಷ್ಮಿ ಹಣದಿಂದ ಸಾಕಷ್ಟು ಮಹಿಳೆಯರ ಹೆಸರನ್ನ ತೆಗಿತಾರೆ ಅಂದಾಗ ನಿಮಗೆಲ್ಲ ಕನ್ಫ್ಯೂಸ್ ಸ್ಟಾರ್ಟ್ ಆಗಿರುತ್ತೆ. ಏನಪ್ಪ ಅಂದರೆ, ಇನ್ನು ಮುಂದೆ ನಮಗೂ 2,000 ಬರೋದಿಲ್ವಾ ಅನ್ನುವಂಥ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಇಲ್ಲ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರಿಗೆ ಅಷ್ಟೊಂದು ಅಪ್ಡೇಟ್ ಏನು ಕೊಟ್ಟಿಲ್ಲ DK ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ಇದ್ರಲ್ಲ, ಅವಾಗಲೇ ಹೇಳಿದರು
ಗೃಹಲಕ್ಷ್ಮಿ ಪಾಲುದಾರರು ಇವಾಗ ಒಂದಷ್ಟು ಹಣ ಇಲ್ಲಿಗಲ್ ಆಗಿ ವೇಸ್ಟ್ ಆಗ್ತಾ ಇದೆ. ಕೆಲವರು ಫೇಕ್ ಡಾಕ್ಯುಮೆಂಟ್ಸನ್ನ ಕ್ರಿಯೇಟನ್ನ ಮಾಡ್ಕೊಳ್ತಾರೆ. ಕೆಲವರು ಮರಣವನ್ನು ಹೊಂದಿರೋರ ಖಾತೆಗಳಿಗೂ ಸಹ ಅವ್ರು ಚೆನ್ನಾಗೇ ಇರ್ತಾರೆ, ಬೈ ಮಿಸ್ಟೇಕ್ ಆಗಿ ಅವ್ರು ತೀರೋದಾಗ ಅವರ ಖಾತೆಗಳಿಗೂ ಕೂಡ ಅಮೌಂಟ್ ಹೋಗ್ತಾ ಇರುತ್ತಲ್ಲ, ಅದನ್ನೆಲ್ಲವನ್ನು ಕೂಡ ಸ್ಟಾಪನ್ನು ಮಾಡೋಕ್ಕೆ ಸರ್ಕಾರವು ಈ ಒಂದು ಬಯೋಮೆಟ್ರಿಕ್ ಕಂಪಲ್ಸರಿ ಅನ್ನುವಂಥ ಒಂದು ರೂಲ್ಸನ್ನು ತೊಗೊಂಡು ಬಂದಿದ್ದಾರೆ ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ ಸ್ನೇಹಿತರೆ. ಒಟ್ಟಲ್ಲಿ ನೆಕ್ಸ್ಟ್ ಮಂತು ಬಯೋಮೆಟ್ರಿಕನ್ನು ಇಟ್ಕೊಳ್ಳಿ. ನಿಮಗೆ 30ನೇ ಕಂತಿನ ಹಣ ಈ ತಿಂಗಳು ಒಳಗಡೆ ಎಲ್ಲ ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಅಪ್ಡೇಟ್ ಬಗ್ಗೆ ನಿಮ್ಗೇನು ಅನ್ನಿಸ್ತು? ಹಾಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ, 31ನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರಾ? 30ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂತಾ? ಯಾವ ಊರಲ್ಲಿ ಬಂದಿದೆ? ಅದನ್ನು ಕಂಪಲ್ಸರಿಯಾಗಿ ಕಮೆಂಟನ್ನು ಮಾಡಿ ಸ್ನೇಹಿತರೆ. ಹಾಗೆ ಇದೇ ಥರ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ಗಳ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟನ್ನು ತಪ್ಪದ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.